ತಸ್ಮಾತ್ ಬ್ರಹ್ಮಾ ಚ ವಾಯುಶ್ಚ ಶೇಷವೀಂದ್ರೌ ಶಿವಸ್ತುತ ಸ್ವಭಾರ್ಯ ಗರ್ವಿಣೋ ನಾಸನ್ ಸುರೇಭ್ಯ ತೇ ಅಧಿಕಾಸ್ತತಃ ಅನ್ನುವ ಸಂಗತಿಯನ್ನು ಹೇಳಿ ಉಮೆಯ ತನಕದ ಎಲ್ಲ ಮಂದಿಗಳು ಆ ಯಕ್ಷನಲ್ಲಿ ಸೇರಿಕೊಂಡಿದ್ರು. ಆದರೆ ಉಮೆ ಒಬ್ಬಳನ್ನು ಬಿಟ್ಟು ಗರುಡಶೇಷ ರುದ್ರರು ಮತ್ತು ಬ್ರಹ್ಮಾಣಿ ಭಾರತೀಯರು, ವಾರುಣಿ ಮತ್ತು ಸುಪರ್ಣಿಯರು, ಬ್ರಹ್ಮವಾಯುಗಳು ಪರಮಾತ್ಮನ ಜೊತೆಗೆ ಡಿಸಪಿಯರ್ ಆದ್ರು. ಇವಳೊಬ್ಳು ಮಾತ್ರ ಇಂದ್ರನನ್ನ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ ಎನ್ನುವ ಕಾರಣಕ್ಕಾಗಿ ಅವಳು ಒಬ್ಳು ಉಳ್ಕೊಂಡ್ಲು. ಉಳಿದವರೆಲ್ಲರೂ ಕೂಡ ನಾಸನ್, ಯಾಕೆಂದ್ರೆ ಅವರೆಲ್ಲರೂ ಕೂಡ ಈ ಇಂದ್ರನಿಗಿಂತ ಅತ್ಯಂತ ಅಧಿಕರು ಅನ್ನುವುದನ್ನು ತಿಳಿಸುವುದೂ ಆಯ್ತು, ಗುರುವಾದವನಿಂದಲೇನೆ ತಿಳಿಬೇಕು ಅನ್ನುವ ಕಾರಣಕ್ಕಾಗಿ ಅವಳು ಎದುರುಗೊಂಡ್ಲು ಅನ್ನುವುದು ಆಯ್ತು. ಇಂದ್ರನು ಪ್ರಥಮ ಮೊದಲು ಬ್ರಹ್ಮನನ್ನು ವ್ಯಜಾನಾತ್ ತಿಳಿದನು, ತೇನತು ಉತ್ತಮ. ಆದ್ರಿಂದಾಗಿ ಅವನು ಈ ಉಳಿದ ದೇವತೆಗಳಿಂದ ಅವರಿಗಿಂತ ಕೆಳಗೆ ಇರುವವರಿಗಿಂತ ಅವನು ಉತ್ತಮ. ಯಾರೆಲ್ಲ? ದಕ್ಷಾದಿಭ್ಯ ತಥಾ ಕಾಮಃ ಸಜ್ಞಾತುಂ ಪೂರ್ವಮುಕ್ತವಾನ್. ದಕ್ಷಾದಿಗಳಿಗೂ ಹೇಳಿದ ಮೊದಲು, ಅವರನ್ನು ಕೂಡ ಮೊದಲು ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ. ತಥಾ ಕಾಮನನ್ನು ಕಳುಹಿಸಿದ್ದ. ಆಮೇಲೆ ದಕ್ಷೋ ಬೃಹಸ್ಪತಿಶ್ಚೈವ, ಯಾರೆಲ್ಲ? ನಾರಾಯಣ. ದಕ್ಷೋ ಬೃಹಸ್ಪತಿಶ್ಚೈವ ಮನುಃ ಕಾಮಾತ್ಮಜಸ್ತಥಾ. ದಕ್ಷ, ಬೃಹಸ್ಪತಿ, ಮನು, ಕಾಮ ಮತ್ತು ಕಾಮಾತ್ಮಜ ಯಾರು? ಅನಿರುದ್ಧ. ಸೂರ್ಯ ಚಂದ್ರಮಸೌ ಧರ್ಮೌ ವರುಣಶ್ಚ ಪುರೋಮಿತಿ. ಪುರ ಓಂ ಅಂತ ಹೇಳಿ ಹೋಗಿದ್ರು. ಯಾರನ್ನ? ಯಕ್ಷನನ್ನು ತಿಳಿಲಿಕ್ಕೆ. ನಾಸಿಕ್ಯವಾಯುರಗ್ನಿಶ್ಚ ಪ್ರಥಮಂ ತದಪಶ್ಯತಾಂ. ಮೊದಲು ಹೋಗಿ ನೋಡಿದವರು ನಾಸಿಕ್ಯವಾಯು ಮತ್ತು ಅಗ್ನಿ. ಅಗ್ನಿಶ್ಚ ಪ್ರಥಮಂ ತದಪಶ್ಯತಾಂ ಸರ್ವದೇವಾಧಿಕಾಸ್ ತಸ್ಮಾತ್ ಏತೇ ದೇವಾ ಪ್ರಕೀರ್ತಿತಾಃ. ಇವರೆಲ್ಲರೂ ದೇವತೆಗಳು, ಯಾಕೆಂದ್ರೆ ಉಳಿದ ಎಲ್ಲ ಜೀವರಾಶಿಗಳಿಗಿಂತ ಅಧಿಕರು. ಆದ್ರಿಂದಾಗಿ ಇವರನ್ನ ದೇವತೆಗಳು ಅಂತ ಕರೀತಾರೆ. ಏತೇಭ್ಯ ಚಂದ್ರಕಾಮವು, ಇಂದ್ರಕಾಮವು, ಇವರಿಬ್ಬರಿಗಿಂತ ಇಂದ್ರಕಾಮರು. ತಾಭ್ಯಾಂ ಬ್ರಹ್ಮಾದಯೋ ಅಧಿಕಾಃ, ಅವರಿಗಿಂತ ಬ್ರಹ್ಮಾದಿ ದೇವತೆಗಳು ಅಧಿಕರು. ಏತೇಷಾಂ ಅವಮೋ ವಹ್ಮಿ ಪರಮೋ ವಿಷ್ಣುರುಚ್ಯತೆ ಅಂತರಾಳೇ ಸ್ಥಿತಾಸ್ತ್ವನ್ಯೇ ಬ್ರಹ್ಮಾಧ್ಯ ಪೂರ್ವಮೀರಿತಾಃ. ಏತೇಷಾಂ ಅವಮಃ ವಹ್ಮಿ, ಎಲ್ಲ ದೇವತೆಗಳಲ್ಲಿ ಅತ್ಯಂತ ಅಂದ್ರೆ ತತ್ವ ದೇವತೆಗಳಲ್ಲಿ ಇವನಿಗಿಂತಲೂ ಕೆಳಗೆ ಇನ್ನೂ ಅನೇಕ ದೇವತೆಗಳಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಉಪಾಸನೆಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಧಾನರಾದವರು ಕೆಲವರು. ಉಳಿದವರನ್ನ ಬೇರೆ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾರೆ. ನಿತ್ಯವೂ ನಮಗೆ ಉಪಯೋಗಕ್ಕೆ ಬರುವಂತಹ, ಈಗ ಅಗ್ನಿ ಕಾರ್ಯ ನಿತ್ಯದ ಕರ್ತವ್ಯ, ಅಥವಾ ಅಗ್ನಿಯಲ್ಲಿ ನಾವು ಆಹುತಿಯನ್ನ ನೇರವಾಗಿ ಕೊಡದೇ ಇದ್ರು ನಾವು ನಮ್ಮ ದೇಹದಲ್ಲಿ ಅಗ್ನಿಯನ್ನ ವೈಶ್ವಾನರನಾಗಿ ಚಿಂತಿಸಿ ಉಪಾಸನೆ ಮಾಡಲೇಬೇಕಾದ್ರಿಂದಾಗಿ ಆ ಹಿನ್ನೆಲೆಯಲ್ಲಿ ಅಗ್ನಿ ಅನ್ನೋದು ಪ್ರಧಾನ ಅಂದ್ರೆ ನಾನು ಹೇಳ್ತಾ ಇರೋದು ಉಪಾಸನೆಗೆ ಮುಖ್ಯ ಅಂತ. ಹಾಗಾಗಿ ತತ್ವದೇವತೆಗಳು ತುಂಬಾ ಜನ ಇದ್ರು, ಇವರನ್ನ ಹೆಚ್ಚು ಉಪಾಸನೆಗೆ ಅಂತ ಸ್ವೀಕಾರ ಮಾಡಿದ್ರು. ಅದರಲ್ಲಿ ದೇವತೆಗಳ ಉಪಾಸನೆಗೆ ನಿತ್ಯಕ್ಕೂ ಅರ್ಹರಾದ ವ್ಯಕ್ತಿಗಳಲ್ಲಿ ಅತ್ಯಂತ ಕೆಳಗಿನವನು ವಹ್ನಿ, ಪರಮೋ ವಿಷ್ಣು. ಎಲ್ಲರಿಗಿಂತ ಮಿಗಿಲಾದ ತತ್ವ ಅಂದ್ರೆ ವಿಷ್ಣು. ಇನ್ನು ಉಪಾಸನೆಗೆ ಇಲ್ಲದ ದೇವತೆಗಳು ಯಾರಾದ್ರೂ ಇದ್ದಾರೆ ಉತ್ತಮರಲ್ಲಿ ಅಂದ್ರೆ ಹಾಗಿಲ್ಲ. ಅಧಮರು ಅಂದ್ರೆ ಕನ್ನಡದಲ್ಲಿ ನಾವು ಬಳಸುವ ಹಾಗೆ ಕೆಟ್ಟವನು ಅರ್ಥ ಅಲ್ಲ. ಅಧಮ ಅಂದ್ರೆ ಮಟ್ಟದಲ್ಲಿ ಕೆಳಗಿರುವವರು ಅಂತ ಯಾರಿದ್ದಾರೋ ಅವರು ತುಂಬಾ ಜನ ಇದ್ದಾರೆ. ಉತ್ತಮರು ಬೇಕೇ ಬೇಕಾಗುತ್ತಾ ಅಂದಾಗೆ ಅದರಲ್ಲಿ ಮತ್ತೆ ಯಾರು ಉಳಿದವರು ಅಂತಿಲ್ಲ, ಎಲ್ಲರನ್ನೂ ಅಲ್ಲಿ ಸ್ವೀಕಾರ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಕೆಳಗೆ ಇನ್ನೂ ಅನೇಕ ಜನರು ಇದ್ದೇ ಇರ್ತಾರೆ. ಅಂತರಾಳದಲ್ಲಿ ಪ್ರಧಾನವಾಗಿ ಈ ಅಗ್ನಿಯಿಂದ ಹಿಡಿದು ವಿಷ್ಣುವಿನ ತನಕ ಇದು ಇಲ್ಲಿ ಮಾತ್ರ ಬಂದದ್ದಲ್ಲ.
ವೇದದಲ್ಲೇ ಅಗ್ನಿರ್ವೈ ದೇವಾನಾಮೋ ಮಹಾವಿಷ್ಣು ಪರಮಃ ಅಂತ ವೇದದಲ್ಲೇ ಬರುವ ಮಾತು. ಅಗ್ನಿ ದೇವತೆಗಳಲ್ಲಿ ಅತ್ಯಂತ ನಮಗೆ ಕೆಳಗೆ ಸಿಗುವವನು. ವಿಷ್ಣುರ್ವೈ ವಿಷ್ಣು ಪರಮಃ, ವಿಷ್ಣು ಅನ್ನೋದು ಪರಮ ತತ್ವ ಎನಿಸಿದೆ. ಅದನ್ನೇ ಈ ಸಂಹಿತೆ ಇಲ್ಲಿ ಹೀಗೆ ಕೋಟ್ ಮಾಡಿದೆ. ಅಂತರಾಳೆ ಸ್ಥಿತಾಸ್ತ್ವನ್ಯೇ, ಅನ್ಯೇ ಅಂತರಾಳೆ ಸ್ಥಿತಾ. ಇದು ಮತ್ತೆ ಸಂಹಿತೆಯ ಮಾತು. ಬ್ರಹ್ಮಾದ್ಯ ಪೂರ್ವ ಮೀರಿತಾ, ಪೂರ್ವದಲ್ಲಿ ಹೇಳಿದಂತಹ ಬ್ರಹ್ಮಾದಿಗಳು, ಆಮೇಲೆ ನಿರೂಪಣೆ ಮಾಡಿದಂತಹ ದಕ್ಷಾದಿಗಳು, ಇವರೆಲ್ಲರೂ ಕೂಡ ದೇವತೆಗಳೆನಿಸಿದವರು. ಮಧ್ಯದಲ್ಲಿ ಅನೇಕ ಜನ ಬಂದು ಹೋಗ್ತಾರೆ. ಈ ಸೂರ್ಯ ಚಂದ್ರ ಇವರೆಲ್ಲ 12ನೇ ಕಕ್ಷೆಯಲ್ಲಿ ಬರುವರಾದ್ರಿಂದ, ಬೃಹಸ್ಪತ್ಯಾದಿಗಳು 10ನೇ ಕಕ್ಷೆಯಲ್ಲಿ ಬರುವರಾದ್ರಿಂದ, ಅಗ್ನಿ 15ನೇ ಕಕ್ಷೆಯಲ್ಲಿ ಇರೋದು. 15ರಿಂದ 1ರ ತನಕ ನಡುವಿನಲ್ಲಿ ಎಷ್ಟು ಜನ ಬರ್ತಾರೋ ಅವರೆಲ್ಲರೂ ಕೂಡ ಬಹಳ ಹೆಚ್ಚು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುವಂತವರು. ಅವರ ಜೀವನದ ಪ್ರಭಾವ ಅನ್ನೋದು ಅಂದ್ರೆ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುವಂತದ್ದು. ಅಗ್ನಿ ಪಶ್ಚಾತ್ ವಿಜಾನಾತ್ ತದಿಂದ್ರ ವಾಕ್ಯಾತ್ ತಥೋ ವಮಃ. ಆಮೇಲೆ ತಿಳ್ಕೊಂಡ. ಈಗ ಇಂದ್ರ ಹೋಗಿ ಅದು ಯಾವುದು ಏನು ಅಂತ ಕೇಳ್ಕೊಂಡಾಗ ಉಮೆ ಉಪದೇಶ ಕೊಟ್ಲಲ್ವಾ, ಭಾರೀ ಕುತೂಹಲಿಗಳು ದೇವತೆಗಳು. ಏನಾದ್ರೂ ಒಂದು ಹೊಸ್ತು ಕೇಳಲಿಕ್ಕೆ ಸಿಗುತ್ತೆ ಅಂದ್ರೆ ತಕ್ಷಣ ಎಲ್ಲರೂ ಧಾವಿಸಿ ಓಡಿ ಬರ್ತಾರೆ. ಹಾಗಾಗಿ ಭಗವಂತನ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನ ತೋರಿದಂತಹ ಅಗ್ನಿವಾಯುವಾದಿಗಳು ಮೊದಲು ತಿಳಿಯದೆ ಓಡಿ ಹೋದ್ರೂ ಕೂಡ ಆಮೇಲೆ ಇಂದ್ರನ ವಾಕ್ಯದಿಂದ ಅವರು ಕೂಡ ಅದನ್ನ ತಿಳಿಯುವ ಪ್ರಯತ್ನ ಮಾಡಿದ್ರು. ವ್ಯಜಾನಾತ್ ಅಗ್ನಿ ಪಶ್ಚಾತ್ ವ್ಯಜಾನಾತ್, ಆಮೇಲೆ ಹೋಗಿ ತಿಳ್ಕೊಂಡ್ರು. ತದಿಂದ್ರ ವಾಕ್ಯ ತಥೋ ಅವಮಃ, ಇಂದ್ರನಿಂದಲೇ ಮತ್ತೆ ಅವರು ಕೇಳಿ ತಿಳ್ಕೊಳ್ತಾರೆ. ತಸ್ಮಾತ್ ವಿಷ್ಣು ಅಭಿಸಂಬಂಧಾತ್ ಪಾರಾವರ್ಯಂ ಸುರೇಶ್ವಿದಂ. ಆದ್ರಿಂದಾಗಿ ವಿಷ್ಣು ಅಭಿಸಂಬಂಧಾತ್, ವಿಷ್ಣುವಿನ ಜೊತೆಗಿನ ಸಂಬಂಧದ ಗಾಢತೆಯನ್ನು ಅನುಸರಿಸಿ ಪಾರಾವರ್ಯಂ, ಪಾರಾವರ್ಯ ಅಂದ್ರೆ ಪರ ಅವರ ಅನ್ನುವಂತಹ ಈ ಮಟ್ಟದ ವ್ಯತ್ಯಾಸ ಅನ್ನೋದು ಸುರೇಶು ದೇವತೆಗಳಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಯಾರಿಗೆ ದೇವರಲ್ಲಿ ಹೆಚ್ಚು ಹೆಚ್ಚು ಭಕ್ತಿ, ಹೆಚ್ಚು ಹೆಚ್ಚು ಜ್ಞಪ್ತಿ, ಹೆಚ್ಚು ಹೆಚ್ಚು ವಿರಕ್ತಿ ಇರುತ್ತೋ, ಅಂದ್ರೆ ದೇವರಲ್ಲಿ ವಿರಕ್ತಿ ಅಲ್ಲ, ಜಗತ್ತಿನಲ್ಲಿ ವಿರಕ್ತಿ, ದೇವರಲ್ಲಿ ಭಕ್ತಿ ಮತ್ತು ಜ್ಞಪ್ತಿಗಳಿರ್ತಾವೋ ಅವರವರು ಹೆಚ್ಚಿನ ಗುಣವಂತರು ಅಂತ ಅನ್ನಿಸಿಕೊಂಡು ಯೋಗ್ಯತೆಯಲ್ಲೂ ಕೂಡ ಹಿರಿಯರು ಅಂತ ತೀರ್ಮಾನ ಮಾಡ್ಲಿಕ್ಕಾಗತ್ತೆ. ಇದು ಶಾಸ್ತ್ರದಲ್ಲಿ ಇರುವಂತಹ ವಿಷಯ. ಇದನ್ನೇ ಈ ಉಪನಿಷತ್ತು ಈ ಕಥೆಯನ್ನು ಹೇಳುವುದರ ಮೂಲಕ ನಮಗೆ ಅತ್ಯಂತ ಹೆಚ್ಚು ಸ್ಪಷ್ಟಗೊಳಿಸಿದೆ. ತಸ್ಯೈಷ ಆದೇಶ ಯದೇತದ್ ವಿದ್ಯುದೋ ವ್ಯದ್ಯುದದ ಇತಿ ನ್ಯಮೀಮಿಷದ ಇತ್ಯಧಿದೈವತಂ ಅಥಾಧ್ಯಾತ್ಮಂ ಯದೇತದ್ ಗಚ್ಚತೇವ ಚ ಮನೋ ಅನೇನ ಚೇದುಪಸ್ಮರತ್ಯಭೀಕ್ಷ್ಣಂ ಸಂಕಲ್ಪಃ. ಯದೇತತ್ ಪ್ರಾದುರ್ಭೂತಂ, ಇದು ದೇವರ ಅಂದ್ರೆ ಮೊದಲು ಹೇಳಿದ್ರು ಬ್ರಹ್ಮನನ್ನ ತಿಳಿಬೇಕು ಅಂತ ಅವಳು ಉಪದೇಶ ಮಾಡಿದ್ಲು ಅನ್ನುವ ಮಾತು ಬಂತು. ಉಪದೇಶದ ಮಾತು ಬಂದದ್ದು ಕಿಮೇತದ್ಯಕ್ಷಮಿತಿ ಅಂತ ಕೇಳಿದ್ದಕ್ಕೆ ಬಂದ ಉತ್ತರ ವಿಧಾಂಚಕಾರ. ಮೊದಲು ಅವನು ತಿಳಿದವನಾದ. ಅವನ ಆದೇಶ ಏನು? ಯದೇ ತತ್ ವಿದ್ಯುತಃ, ಈ ಇಡೀ ಅವನ ಆದೇಶ ಅಂದ್ರೆ ಬ್ರಹ್ಮನ ಆದೇಶ ಏನು ಅನ್ನುದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡ್ತಾ, ಅಂದ್ರೆ ಯಾರಿಂದ ತಿಳ್ಕೊಳ್ಬೇಕು ಅಂತ ಒಂದು ನಿಯಮ ಇದೆಯಲ್ವಾ, ಇದನ್ನ ನಾವು ಹೊರಗಿನಿಂದ ಹೇಳಲಿಕ್ಕಾಗುದಿಲ್ಲ. ನಿರಂತರವಾಗಿ ಮತ್ತೆ 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 ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಯಾರಿಂದನೋ ಯಾರಿಗೋ ತಿಳುವಳಿಕೆ ಬರುದು ಇತ್ಯಾದಿಗಳು ಆಗ್ತಿರುತ್ತೆ. ಅದರ ವಿವರಣೆಯನ್ನ ಇಲ್ಲಿ ವಿದ್ಯುತ ಬೆಳಕಿನ ಶಕ್ತಿಯಿಂದ, ವ್ಯದ್ಯುತತ್ ಬೆಳಗಿತು, ನ್ಯಮೀಮಿಷತ್ ಅಂತರಂಗದ ಕದ ತೆರೆಯಿತು, ಇತ್ಯಧಿದೈವತಂ ಇದು ಅಧಿದೈವದಿಂದ ಬಂದ ಸಂಗತಿ. ಅಥಾಧ್ಯಾತ್ಮಂ ನ್ಯಮೀಮಿಷತ್ ಅಂದ್ರೆ ಕಣ್ಣು ಮುಚ್ಚಿ ಕೂತಿದ್ದಾನೆ ಅಂತ. ನ್ಯಮೀಮಿಷತ್ ಆ ಇತಿ ಅಧಿದೈವತಂ, ಕ್ಷೀರಸಾಗರದಲ್ಲಿ ಕಣ್ಣು ಮುಚ್ಚಿ ಯೋಗದ ರೀತಿಯಲ್ಲಿ ಮಲಗಿದ್ದಾನೆ. ಅಂದ್ರೆ ವಿಶೇಷ ಧರ್ಮೋಪದೇಶವನ್ನು ಮಾಡುವ ಸಂದರ್ಭ ಬಂದಾಗ ಪ್ರಳಯದ ಕಾಲದಲ್ಲೂ ಕೂಡ ಆತ ಕಣ್ಣು ತೆರೆದಿಲ್ಲವಾದ್ರೂ ಕೂಡ ಎಚ್ಚರದಲ್ಲಿರ್ತಾನೆ.
ಯಾಕೆ ಬಂತಿದ್ದು? ಪ್ರಶ್ನೆ ಏನಿತ್ತು ಹೇಳಿ ಆರಂಭದಲ್ಲಿ? ಈ ಮನಸ್ಸು ಇತ್ಯಾದಿಗಳು ಯಾರಿಂದ ನಿಯಮನಗೊಳ್ಳುತ್ತೆ ಅನ್ನುವ ಪ್ರಶ್ನೆಯಿಂದ ಈ ವಿಷಯ ಹೊರಟದ್ದು. ಯದೇತದ್ ಗಚ್ಚತಿ ವಚ ಮನೋ ಅನೇನ ಚೇದ್ ಉಪಸ್ಮರತ್ಯಭೀಕ್ಷ್ಣಂ ಸಂಕಲ್ಪ. ಅಧ್ಯಾತ್ಮದ ನಿಜವಾದ ಮನಸ್ಸಿನ ಒಳ ನೋಟ ಏನು ಅಂದ್ರೆ, ಇದು ಚಲಿಸುವಂತೆ ಕಾಣುತ್ತೆ ಆದ್ರೆ ಚಲಿಸುವುದಿಲ್ಲ, ನಿಂತಂತೆ ಕಾಣುತ್ತೆ ಆದ್ರೆ ನಿಂತಿರುವುದಿಲ್ಲ, ನಿರಂತರ ಚಲಿಸುತ್ತಾ ನಿಲ್ಲುತ್ತಾ ಓಡಾಡುತ್ತಿರುವಂತಹ ಈ ಅಂಶವನ್ನ ನಾವು ಗಮನಿಸಬೇಕಾದದ್ದು ಬಹಳ ಮುಖ್ಯವಾದದ್ದು, ಅತ್ಯಂತ ಅಗತ್ಯವಾದದ್ದು. ಮನಸ್ಸಿಗೆ ಉಪಸ್ಮರತಿ ಅಭೀಕ್ಷ್ಣಂ ಸಂಕಲ್ಪ, ಇದು ಯಾವಾಗ ಅರ್ಥ ಆಗುತ್ತೋ ಆವಾಗ ಮನಸ್ಸಿನ ಶಕ್ತಿ ಅನ್ನೋದು ಅತ್ಯಂತ ವಿಸ್ತೃತವಾಗಿ ವಿಷಯಗಳ ಕಡೆಗೆ ಹೋಗುವುದಕ್ಕೆ ಭಗವಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಂದ್ರೆ ಅವಗಚ್ಚತಿ, ಮನಸ್ಸು ಆಗ ಅವನನ್ನ ಅವಶಿಷ್ಟವನ್ನ ತಿಳ್ಕೊಳ್ಳಿಕ್ಕಾಗತ್ತೆ. ತುಂಬಾ ವಿಶೇಷವಾದ ಒಂದು ಉಪಾಸನೆಯನ್ನ ಈ ಉಪನಿಷತ್ತು ಮುಂದೆ ಹೇಳುತ್ತೆ. ಈ ಉಪಾಸನೆ ಅನ್ನೋದು ಅಸಾಧಾರಣವಾದ ಗುಣವನ್ನ ಮನುಷ್ಯನಿಗೆ ತಂದುಕೊಡುತ್ತೆ. ಅಸಾಧಾರಣವಾದ ಗುಣ ಯಾಕೆ ಅಂದ್ರೆ, ನಮಗೆ ಈ ಶಬ್ದದ ಬಗ್ಗೆ ಕೇಳಿರಬಹುದು, ಆದ್ರೆ ಅದರ ಮಹತ್ವ ಏನು ಅಂತ ನಾವು ತಿಳ್ಕೊಳ್ಳದೆ ಸುಮ್ಮನೆ ಭಗವಂತ ಅಂತ ನಾವು ಶಬ್ದವನ್ನ ಪ್ರಯೋಗ ಮಾಡ್ತಾ ಇರ್ತೇವೆ. ಆದ್ರೆ ಇದರ ಮಹತ್ವ ಏನು ಅಂತ ಮುಂದಿನ ಉಪಾಸನೆ ಹೇಳುತ್ತೆ. ಅದಕ್ಕಿಂತ ಮುಂಚೆ ಆಚಾರ್ಯರ ಮಾತನ್ನು ಮುಗಿಸ್ಬಿಡೋಣ. ಆಗ ಮಾಡಿದ ಮಾತಿಗೆ ಮುಂದುವರಿದ ಭಾಗ. ವ್ಯದ್ಯೋತಯತ್ ವಿದ್ಯುದಾದೀನ್ ಕಪಿಲಾಖ್ಯಸ್ತು ಯೋ ಹರಿಹಿ. ವ್ಯದ್ಯೋತಯತ್, ಯಾರು ವಿದ್ಯುತ್ತನ್ನೂ ಕೂಡ, ಆಕಾಶದಲ್ಲಿರುವಂತಹ ಮಿಂಚನ್ನು ಕೂಡ ಬೆಳಗುತ್ತಾನೋ ಅವನು ಕಪಿಲಾಖ್ಯ, ಭಗವಂತನ ರೂಪ. ವಿದ್ಯುತ್ ಅಂತಂದಾಗ ಅದಕ್ಕೆ ಅಭಿಮಾನಿ ದೇವತೆ ಆದವಳನ್ನು ಪ್ರಚೋದಿಸುವುದು ಅಂತನೂ ಅರ್ಥ. ಲೋಕದಲ್ಲಿ ವಿದ್ಯುತ್ ಅಂತನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಯಂತ್ರಿಸುವುದಕ್ಕೆ ಬೇಕಿರುವಂತಹ ಉಪಾಸನೆಯ ಮುಖವನ್ನು ಕೂಡ ಈ ಕಪಿಲ ನಾಮಕನಾಗಿ ಚಿಂತಿಸಬೇಕು ಅಂತ ಹೇಳುವುದು ಇಲ್ಲಿ ಗೊತ್ತಾಗತ್ತೆ. ಅಕ್ಷ್ಣೋರ್ ನಿಮೀಲನಂ ಕೃತ್ವ ಯಶ್ಯೇತೆ ಕ್ಷೀರಸಾಗರೆ. ಕಣ್ಣನ್ನ ಮುಚ್ಚಿಕೊಂಡು ಯಾರು ಕ್ಷೀರಸಾಗರದಲ್ಲಿ ಮಲಗಿದ್ದಾನೋ ಆ ಭಗವಂತನೇ ಈ ಎಲ್ಲ ಜಗತ್ತಿನ ಬೆಳಕನ್ನ ಚೆಲ್ಲುವವನು. ಸ ಏವೈಕ ಪರಂ ಬ್ರಹ್ಮ ಇತ್ಯೇವ ತಸ್ಯೋಪದೇಶನಂ. ಅವನಿಗೆ ಉಪದೇಶ ಮಾಡಿದ್ದೇನು ಅಂದ್ರೆ, ಈ ಬೆಳಕನ್ನ ಚೆಲ್ಲುವ, ಹೊಳಪನ್ನ ನೀಡುವ, ಸೂರ್ಯನಲ್ಲಿರುವ, ಚಂದ್ರನಲ್ಲಿರುವ, ನಕ್ಷತ್ರಗಳಲ್ಲಿರುವ, ದೇವತೆಗಳಲ್ಲಿರುವ, ಮನುಷ್ಯರಲ್ಲಿರುವ, ಪ್ರಾಣಿಗಳಲ್ಲಿರುವ ಭಗವಂತ ಒಬ್ಬನೇ. ಸ ಏವೈಕ ಪರಂ ಬ್ರಹ್ಮ ಇತ್ಯೇವ ತಸ್ಯೋಪದೇಶನಂ. ಇದೇ ಅವನ ಪ್ರಧಾನವಾದ ಉಪದೇಶವಾಗಿತ್ತು. ನೀವು ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಹೋಗ್ಬೇಡಿ, ಎಲ್ಲದರೊಳಗೆ ನಿಂತಿರುವಂತಹ ಪರತತ್ವ ಒಬ್ಬನೇ. ಅಧಿದೈವೇತ್ತಾಧ್ಯಾತ್ಮೇ ಯಂ ಮನೋ ಗಚ್ಚತಿ ವಚ. ಅಧಿದೈವ, ಅಧ್ಯಾತ್ಮ, ಈ ಎರಡೂ ಮುಖಗಳಲ್ಲಿ ಮನಸ್ಸಿನ ಪಾತ್ರ ಅತ್ಯಂತ ದೊಡ್ಡದು. ಮನಸ್ಸಿಗೆ ಸರಿಯಾದ ಇನ್ಸ್ಟ್ರಕ್ಷನ್ ಸಿಗ್ಲಿಲ್ಲ ಅಂದ್ರೆ ಅದು ಎಲ್ಲೆಲ್ಲೋ ಹೋಗುತ್ತೆ, ಅದು ಅವಗಚ್ಚತಿ. ತಿಳ್ಕೊಳ್ಬೇಕು ಅಂದ್ರೆ ದೇವತೆಗಳ ಸಹಕಾರ ಬೇಕು. ಅಂದ್ರೆ ಪ್ರಧಾನವಾಗಿ ಗರುಡಶೇಷ ರುದ್ರರು ಕೂಡ ಮನೋಭಿಮಾನಿಗಳಾದ್ರಿಂದಾಗಿ ಅವರ ನಿಯಂತ್ರಣದಲ್ಲಿರುವಂತಹ ಜ್ಞಾನದ ದಾರಿಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಅವರಿಗೆ ಶರಣಾಗಬೇಕು. ಅದಕ್ಕಾಗಿ ಅವರು ಶರಣಾದ್ರೆ ಮಾತ್ರ ಸಿಗುತ್ತೆ ಅನ್ನೋದಕ್ಕೋಸ್ಕರ ಚತುರ್ಮುಖನ ಜೊತೆಗಿದ್ದ ಎಲ್ಲ ಉಳಿದ ದೇವತೆಗಳು ಕೂಡ ಇಂದ್ರನಿಗೆ ಕಾಣಿಸ್ಲಿಲ್ಲ. ಸಮ್ಯಕ್ ನ ಗಚ್ಚತಿ ಕ್ವಾಪಿ ಮನೋಯೇನ ಸ್ಮರತ್ಯಪಿ ಸೋನಿರುದ್ಧಾಖ್ಯ ಈಶೇಷಃ ಪರಂ ಬ್ರಹ್ಮೇತಿ ಕೀರ್ತ್ಯತೆ. ಸರಿಯಾಗಿ ತಿಳಿಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ಸರಿಯಾಗಿ ನೆನಪಿಸಿಕೊಳ್ತಾ ಇಲ್ಲ ಅಂದಾಗ ನಾವು ಅದನ್ನ ಗಮನ ಹರಿಸಿ ಅದಕ್ಕೆ ಕಾರಣವಾದ ತತ್ವಗಳಿಗೆ ಶರಣಾಗಿ ಮತ್ತೆ ಮರಳಿ ಮನಸ್ಸನ್ನ ಮೊದಲಿನ ಸ್ಥಿತಿಗೆ ತಿಳ್ಕೊಳ್ಬೇಕು. ನ ಸಮ್ಯಕ್ ಅವಗಚ್ಚತಿ. ಭಗವಂತನ ಕಡೆಗೆ ಹೋಗುತ್ತೆ ಅಥವಾ ಭಗವಂತನನ್ನ ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುತ್ತೆ. ತಥಾಪಿ ಹಾಗಿದ್ರೂ ಕೂಡ ನಚೈನಂ ಉಪಸ್ಮರತ್ಯಭೀಕ್ಷ್ಣಂ ಸಂಕಲ್ಪ. ಮನಸ್ಸು ಹಾಗೆ ಪ್ರಯತ್ನಿಸಿದ್ರು ಅವನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವುದು ನಮ್ಮ
ಚಿಂತನೆಯಲ್ಲಿರುವಂತಹ ಯಾವುದೋ ಲೋಪದೋಷವನ್ನ ಅದು ಹೇಳುತ್ತೆ ಅಂತ ಇಷ್ಟು ಅನುಸಂಧಾನ ಮಾಡ್ಬೋದು. ಮುಂದೆ ಉಪಾಸನೆಯ ಮುಖ. ತದ್ವನಂ ನಾಮ ತದ್ವನಮಿತ್ಯುಪಾಸಿತವ್ಯಂ ಏತದೇವಂ ವೇದಾದಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಇಲ್ಲಿ ತದ್ಧ ಅವನೇ ಅಲ್ವಾ, ತದ್ವನ ಅನ್ನುವ ಶಬ್ದದಿಂದ ಹೆಸರಾದವನು. ತದ್ವನಂ ನಾಮ ಅವನನ್ನ ತದ್ವನಂ ಇತ್ಯುಪಾಸೀತ, ಅವನನ್ನ ತತ್ ವ್ಯಾಪ್ತವಾದ ವನನೀಯ. ವನನೀಯ ಅಂದ್ರೆ ಸ್ತುತ್ಯ, ಸೇವ್ಯ, ನಿರಂತರ ಹತ್ತಿರದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ತತ್ವ. ನಾವು ಗಮನದಲ್ಲಿಟ್ಟು ಹತ್ತಿರದಲ್ಲಿ ಅವನಿದ್ದಾನೆ, ನಾವು ಅವನನ್ನು ಇದ್ದಾನೆ ಅಂತ ಚಿಂತಿಸಬೇಕಾದದ್ದು ಬಹಳ ಮುಖ್ಯ. ತದುಪಾಸಿತವ್ಯಂ ಸಯ ಏತದೇವಂ ವೇದಾಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಸಹಯಃ ಏತದೇವಂ, ಅವನು ಹೀಗೆಯೇ ಭಗವಂತನನ್ನ ವ್ಯಾಪಿಸಿದ ವನನೀಯನಾದ ವ್ಯಕ್ತಿತ್ವ ಇರೋನು ಅಂತ ಯಾರು ಚಿಂತಿಸ್ತಾನೋ, ವೇದ ಅಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ, ಉಳಿದ ಎಲ್ಲ ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಜೀವರಾಶಿಗಳು ಎಲ್ಲರೂ ಕೂಡ ಈ ಭಗವಂತನನ್ನ ಕಂಡವನ ಹತ್ತಿರಕ್ಕೆ ಸೆಳೆದುಕೊಂಡು ಬರ್ತಾರೆ, ಅವನೊಟ್ಟಿಗಿರ್ಬೇಕು ಅಂತ ಬಯಸ್ತಾರೆ. ಎಷ್ಟೋ ಸರ್ತಿ ಅಕಾರಣವಾಗಿ ಕೆಲವರು ನಮ್ಮ ಜೊತೆಗೆ ಇರಬೇಕು ಅಂತ ಇಷ್ಟಪಡ್ತಾರೆ. ಅದು ಆ ವ್ಯಕ್ತಿಯ ವಿಶೇಷತೆ ಅಲ್ಲ, ಭಗವಂತನ ಸೆಳವು ಅವನನ್ನ ಹಾಗೆ ಕರ್ಕೊಳ್ಳುತ್ತೆ. ಹಾಗಾಗಿ ಸಂವಾಂಚಂತಿ, ಎಲ್ಲ ಜೀವರಾಶಿಗಳು ಇವ್ರಿಗೆ ಸೇವೆ ಮಾಡಬೇಕು, ಇವ್ರ ಜೊತೆಗಿರ್ಬೇಕು, ಇವರನ್ನ ನಾವು ತುಂಬಾ ಹತ್ತದಿಂದ ಮಾತನಾಡಿಸಿ ನಾವು ಅವರಿಗೆ ನಮ್ಮನ್ನ ಪರಿಚಯಿಸಿಕೊಳ್ಬೇಕು, ನಮಗೇನಾದ್ರೂ ಆಂತರಿಕವಾಗಿ ಸಾಧನೆ ಮಾಡ್ಲಿಕ್ಕೆ ಏನಾದ್ರೂ ಪಡ್ಕೊಳ್ಬೇಕು ಅನ್ನುವ ಈ ರೀತಿಯ ಅನೇಕ ಅಭಿಪ್ರಾಯಗಳು ಆ ವ್ಯಕ್ತಿಯ ಗೆಲುವಿನ ಸಂಪಾದನೆಯ ಪರಿಣಾಮವಾಗಿ ಲೋಕದಲ್ಲಿ ನಾವು ಅದನ್ನ ಕೇಳ್ತೇವೆ. ಏತದೇವಂ ವೇದ ಅಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಚಂತಿ, ಎಲ್ಲಾ ಜೀವರಾಶಿಗಳು ಇದನ್ನು ಬಯಸ್ತಾವೆ. ವನಭಕ್ತವು, ಭಕ್ತಿ ಅಂದ್ರೆ ಭಜನೆ, ಸೇವೆ, ಜೊತೆಗೂಡುದು. ದೇವರನ್ನು ತದ್ವನ, ಅವನು ಅತ್ಯಂತ ಪೂಜ್ಯನಾದವ. ವ್ಯಾಪ್ತನಾಗಿ ಪೂಜ್ಯನಾಗುವುದು ಬಹಳ ಕಷ್ಟ, ನಮ್ಮಲ್ಲಿ ಬರಲಿಲ್ಲ ಅಂತ ಹೇಳುವ ಸಮಸ್ಯೆ ವಸ್ತುತಃ ಅವನಿಗಿಲ್ಲ. ಅದನ್ನ ನಮ್ಗೆ ಉಪಾಸನೆ ಮಾಡುವಾಗ ಅದರ ಬಗ್ಗೆ ಯೋಚನೆ ಮಾಡ್ಬೇಕಾದ್, ನಾವೆಲ್ಲಿ ಹೋದ್ರೂ ದೇವ್ರು ನಮ್ಮ ಜೊತೆಗಿದ್ದಾನೆ, ಎಲ್ಲಿಂದ ಬಂದು ಅಲ್ಲಿಂದನೂ ಇಲ್ಲಿ ತನಕನೂ ಅವನೇ ನಮ್ಮ ಜೊತೆಗಿದ್ದು ರಕ್ಷಣೆ ಮಾಡಿದ್ದಾನೆ ಅನ್ನುವ ಎಚ್ಚರ ಬಂದ್ರೆ ಅವನನ್ನ ತದ್ವನ ಅಂತ ಉಪಾಸನೆ ಮಾಡಿದ ಹಾಗೆ. ಅವನನ್ನು ಬಿಟ್ಟು ದೂರಕ್ಕೆ ಹೋಗುವಂತ ಪ್ರಸಂಗ ಇಲ್ವೇ ಇಲ್ಲ. ಏವಮೇನಂತೂ ಯೋ ವೇದ ಭವೇತ್ ಸರ್ವೈರಪೇಕ್ಷಿತ, ಇದು ಸರ್ವರಿಂದಲೂ ಕೂಡ ಅಪೇಕ್ಷಿತವಾದಂತಹ ಕಾರ್ಯ. ಲೋಕಕ್ಕೆ, ಸಾಮಾನ್ಯರಿಗೂ ಕೂಡ ಇದರ ಪರಿಣಾಮವನ್ನು ಅನುಭವಿಸುವಂತಾಗಬೇಕು. ಸರ್ವಾಣಿ ಭೂತಾನಿ ಸಂವಾಂಚಂತಿ ಸರ್ವೈರು ಅಪೇಕ್ಷಿತ, ಎಲ್ಲರೂ ಕೂಡ ಈ ವಿಶೇಷ ಭಗವಂತನ ಪ್ರೀತಿಯನ್ನ ಪಡೀಬೇಕು ಅನ್ನುವಂತಹ ಸಜ್ಜನಿಕೆ ಉಳ್ಳವರಿಗೆ ಎಲ್ಲರಿಗೂ ಅನ್ನಿಸುತ್ತೆ. ಅದಕ್ಕೆ ಬೇಕಿರುವಂತಹ ಅನುಕೂಲವನ್ನ ತದ್ವನ ಅನ್ನುವ ಶಬ್ದದಿಂದ ಉಪಾಸನೆ ಮಾಡಿ ಇಂಥ ದೇವತೆಗಳು ದೇವರತ್ರ ಕೇಳಿಕೊಂಡ ರೀತಿಯಲ್ಲಿ ಉಪಾಸನೆ ಬಂದಿದೆ. ತುಂಬಾ ಸುಂದರವಾದ ತದ್ವನಂ ಅನ್ನುವುದು ಉಪಾಸನೆಯ ಮುಖ. ಉಪನಿಷದಂಭೋ ಬ್ರೂಹಿ, ರಹಸ್ಯವಾದ ನಿನ್ನಷ್ಟು ಹೇಳು. ಉಕ್ತಾತ ಉಪನಿಷತ್, ಇದು ಉಪನಿಷತ್ತು ಉಕ್ತ ಹೇಳಲ್ಪಟ್ಟಿದೆ, ರಹಸ್ಯವಾದದ್ದಿದು. ತದ್ವನ ಅಂತ ಹೇಳಿದ ಮಾತು ಸುಲಭದ್ದಲ್ಲ, ಸಾಧಾರಣವಾದದ್ದಲ್ಲ. ನಿಮ್ಗೆ ಕೊಟ್ಟದ್ದೇನಿದೆ ಈಗ ಅದು ಉಮಾದೇವಿ ಹೇಳ್ತಾಳೆ ಅತ್ಯಂತ ರಹಸ್ಯವಾದದ್ದು. ಉಕ್ತಾತ ಉಪನಿಷತ್, ಇದು ಬ್ರಾಹ್ಮಿ, ಇದು ಬ್ರಹ್ಮನಿಂದ ಅಭಿಮನ್ಯವಾದದ್ದು, ಪರಮಾತ್ಮನಿಂದ ತುಂಬಿಕೊಂಡದ್ದು ಮತ್ತು ಎತ್ತರದ ಸತ್ಯವನ್ನ ಹೇಳುವಂಥದ್ದು. ಆದ್ರಿಂದಾಗಿ ಬ್ರಾಹ್ಮೀವಾದ ಉಪನಿಷದಂ ಬ್ರಹ್ಮೀತಿ, ಉಪನಿಷತ್ತನ್ನು ನೀ ನನಗೆ ಹೇಳು ಅಂತ ವಾಪಸ್ಸು ಗುರುಗಳ ಹತ್ರ ಹೇಳಿದ್ದನ್ನ ಮರಳಿ ಅವರ ಹತ್ರ ಒಪ್ಪಿಸ್ಬೇಕಾದದ್ದು ಅದೊಂದು ಕರ್ತವ್ಯ. ತಸ್ಮೈ ತಪೋದಮಃ ಕರ್ಮೇತಿ ಪ್ರತಿಷ್ಠಾ. ತಸ್ಯೈ, ಆ ಉಪನಿಷತ್ತಿಗೆ ನಾವು ಹೋಗ್ಬೇಕು ಅಂತ ಆದ್ರೆ ನಮಗೇನ್ ಬೇಕು ಅಂದ್ರೆ ತಪಃ, ದಮಃ, ಕರ್ಮ, ಇದಿಷ್ಟು ಆಧಾರ. ಇದಿಲ್ದೇ ಇದ್ರೆ ಒಳ್ಳೆ ಚಿಂತನೆ ಯಾವಾಗ ಮಾಡ್ತಿರ್ತಾನೆ, ನಿರಂತರ ಎಲ್ಲರಲ್ಲೂ ಒಳ್ಳೇದನ್ನ ಕಾಣ್ಲಿಕ್ಕೆ ಯಾರು ಪ್ರಯತ್ನಿಸ್ತಿರ್ತಾನೋ
ಅವನಿಗೆ ತಪಸ್ಸು, ಅವನಿಗೆ ಉಪನಿಷತ್ತು ಸಿದ್ಧಿಯಾಗತ್ತೆ. ಎರಡನೇದು ಇಂದ್ರಿಯಗಳ ಜಯ. ಮೂರನೇದು ಸತ್ಕರ್ಮ, ಒಳ್ಳೆಯ ಯೋಚನೆ, ಒಳ್ಳೆಯ ಮಾತು ಮತ್ತು ಒಳ್ಳೆಯ ನಡೆ. ಇದು ಮೂರು ಇದ್ರೆ ಮಾತ್ರ ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ, ಅಂದ್ರೆ ಮುಖ್ಯವಾಗಿ ಮಾತು. ವಾಗ್ಯತ ಸರ್ವದಾ ಜಪೇತ್ ಅನ್ನೋದು ಮಾತು. ಕರ್ಮ ಅಂದ್ರೆ ಶಾರೀರಿಕವಾದದ್ದು, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಮತ್ತೆ ಯಾರ ಬಗ್ಗೆನೂ ಅಸೂಯೆ ಮಾತಾಡದೆ, ಯಾರನ್ನೂ ಕಂಡೆಮ್ ಮಾಡದೆ, ಯಾರಲ್ಲಿ ಅಂದ್ರೆ ಈಗ ತಪ್ಪುಗಳನ್ನ ತಪ್ಪು ಹೇಳುವಾಗ ಸಮಸ್ಯೆ ಅಲ್ಲ, ತಪ್ಪೇ ಹೇಳಬಾರ್ದು ಅಲ್ಲ. ಆ ತಪ್ಪಿನಲ್ಲಿ ನಮ್ಮ ವ್ಯಕ್ತಿಗತವಾದ ಬೇಸರ, ದ್ವೇಷ, ಅಸೂಯೆ, ಹಿಂಸೆ, ಅನ್ಯಾಯ, ಕಿರಿಕಿರಿ, ಅದನ್ನ ಅವ್ರಿಗೆ ಯಾಕೆ ಹೀಗಾಯ್ತು ಅಂತ ಒಂದು ರೀತಿ ಬೇಸರದ ಮಾತಿಲ್ಲದ ರೀತಿಯಲ್ಲಿ ಇಂದ್ರಿಯವನ್ನ ಕಂಟ್ರೋಲ್ ಮಾಡಿದ್ರೆ, ಮನಸ್ಸಿನಲ್ಲಿ ಇದ್ದದ್ದನ್ನೇ ದೈಹಿಕವಾಗಿ ಕ್ರಿಯೆ ರೂಪದಲ್ಲಿ ತೋರಿಸಿದ್ರೆ, ವೇದ ಸರ್ವಾಂಗಾನಿ ಸತ್ಯಮಾಯತನಂ ಯೋವಾ ಏತಾಮೇವ ಕೇವಂ ವೇದ ಅಪಹತ್ಯ ಪಾಪ್ಮಾನಮಂತೆ ಸ್ವರ್ಗೆ ಲೋಕೆ ಜ್ಯೇಯೇ ಅಜ್ಯೇಯೇ ಪ್ರತಿಷ್ಠತಿ. ಯಾರು ಈ ರೀತಿಯಾದ ಸರ್ವಾಂಗಾನಿ ಸತ್ಯಂ ಆಯತನಂ, ಎಲ್ಲ ವೇದದ ಅಂಗಗಳು ಕೂಡ ಪ್ರಾಮಾಣಿಕತೆಯ ಆಧಾರದಲ್ಲಿ ನಿಂತಿದೆ. ದೇವರಿಗೆ ಬೇಕಾಗಿರುವಂತದ್ದು ಭಕ್ತಿ ಅನ್ನೋದು ಎಷ್ಟು ಅಂದ್ರೆ ಪ್ರಾಮಾಣಿಕವಾದ ಭಕ್ತಿ ಹೊರತು ಆಚರಣೆಯ ಭಕ್ತಿ ಅಲ್ಲ, ತೋರ್ಪಡಿಕೆಯ ಭಕ್ತಿ ಅಲ್ಲ. ಮತ್ತೆ ಜಗತ್ತು ಸತ್ಯ ಅಂತ ತಿಳಿದು ಮಾಡಿದ ಭಕ್ತಿ, ಜಗತ್ತಿನಲ್ಲಿ ಭಗವಂತನ ದೊಡ್ಡಸ್ತಿಕೆಯನ್ನು ಅರ್ಥ ಮಾಡಿಕೊಂಡು ಬಂದ ಭಕ್ತಿ. ಜಗತ್ತೇ ಇಲ್ಲ, ಅವನನ್ನು ಭಕ್ತಿ ಮಾಡುವುದು ಹೇಗೆ? ಜಗತ್ತಿನಲ್ಲಿ ವಸ್ತುಗಳಿಗೆ ಅಸ್ತಿತ್ವವೇ ಇಲ್ಲ, ಅವನನ್ನು ಭಕ್ತಿ ಮಾಡುವುದು ಹೇಗೆ? ಸತ್ಯಂ ಆಯತನಂ, ಈ ಜಗತ್ತು ಅನ್ನೋದು ಅತ್ಯಂತ ಸತ್ಯ. ಸರ್ವಾಂಗಾನಿ, ಈ ಜಗತ್ತಿನಲ್ಲಿ ಅವನ ಭಾಗಗಳಾಗಿ ದೇವತೆಗಳ ಗುಂಪಿರಬಹುದು, ಅವನು ಏನೇನ್ ಸೃಷ್ಟಿ ಮಾಡಿದ್ದಾನೋ ಅವನ ಅಂಗಗಳಿಂದ. ಯಾಕಂದ್ರೆ ನಿಮ್ಗೆ ಹಿಂದೆ ಭಾಗವತದಲ್ಲಿ ಎಲ್ಲಿಯಾದ್ರೂ ಕೇಳಿದ್ ನೆನಪಿದ್ರೆ, ಅವನ ಪ್ರತಿ ಅಂಗದಿಂದ ದೇವತೆಗಳು, ರಾಕ್ಷಸರು, ಪಿಶಾಚಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು ಎಲ್ಲವೂ ದೇವತೆಗಳ ಗುಂಪೇ ಆವಿರ್ಭವಿಸಿದೆ. ಅಂತಹ ಎಲ್ಲ ಅಂಗಗಳು ಕೂಡ ಸತ್ಯ. ಅಂಗದಲ್ಲಿ ವಾಸ ಮಾಡುವಂತಹ ದೇವತಾ ಶಕ್ತಿಗಳು ಸತ್ಯ. ಅವನಿಗಿಂತ ಬೇರೆಯಾಗಿ ಎಲ್ಲ ಅಂಗಗಳಲ್ಲಿ ಕೂಡಿದವರಾಗಿ, ಅದು ಅತ್ಯಂತ ಲೋಕದಲ್ಲಿ ದೇವರೆಷ್ಟು ಸತ್ಯನೋ ಅಷ್ಟೇ ಸತ್ಯ ಎನಿಸುವಂತೆ ಆಯತನಂ, ಅದು ಅವನ ಮನೆಯಾಗಿ. ದೇವತೆಗಳು ಭಗವಂತನಿಗೆ ಮನೆ, ಅದು ದೇವತೆಗಳ ಅನುಕೂಲಕ್ಕಾಗಿ. ಭಗವಂತ ದೇವತೆಗಳಿಗೆ ಮನೆ, ಅದು ದೇವತೆಗಳ ಅನುಕೂಲಕ್ಕಾಗಿ. ಯಾವ ಅನುಕೂಲಕ್ಕಾಗಿಯೂ ತಾನವರಲ್ಲಿ ನೆಲೆಸಿಲ್ಲ, ತನ್ನಲ್ಲಿ ಯಾರನ್ನು ಇರಿಸಿಕೊಂಡಿಲ್ಲ ಅನ್ನುವ ಈ ಎಚ್ಚರವನ್ನು ಯಾರು ಏತಾಂ ವೇದ, ಅವನು ಈ ಅಭಿಪ್ರಾಯ ಸರಿಯಾಗಿ ಅರ್ಥ ಆಯಿತು ಅಂತಂದ್ರೆ ಅವನು ಭಗವಂತನನ್ನ ಚೆನ್ನಾಗಿ ತಿಳಿದವನಾಗ್ತಾನೆ. ತಿಳಿದವನಾಗುವುದು ಮಾತ್ರ ಅಲ್ಲ, ಪಾಪ್ಮಾನಂ ಅಪಹತ್ಯ, ಕೊಳೆಗಳನ್ನ ಕಳಚಿಕೊಂಡು ಅನಂತವಾದ ಸುಖ ಇರುವಂತಹ ಅಂತರಂಗದ ಸುಖದ ಕಡೆಗೆ, ಇನ್ಯಾರಿಂದಲೂ ಮತ್ತೆ ಬೇಡ್ಲಿಕ್ಕೆ ಬೇಕಿಲ್ಲದಂತಹ ಸತ್ಯವಾದ ಸುಖದ ಕಡೆಗೆ ಪ್ರತಿಷ್ಠತೆ, ಅಲ್ಲಿ ನೆಲೆಗೊಳ್ತಾನೆ. ಬೇರೆ ಯಾರು ಗೆದ್ದು ಮತ್ತೆ ಅಲ್ಲಿಂದ ಇವನನ್ನ ಹೊರಗೆ ಹಾಕುವ ಪ್ರಸಂಗ ಇಲ್ಲ. ಬೇರೆ ಯಾರು ಕೂಡ ಇವನು ಹೀಗೆ ಯಾಕೆ ಮಾಡ್ತಿದ್ದಾನೆ ಅಂತ ಅವನ ಮೇಲೆ ಆಕ್ಷೇಪ ಮಾಡುವಂತಿಲ್ಲ. ಅಂತಹ ಜಾಗದಲ್ಲಿ ದೇವರ ಈ ಭಕ್ತ ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ ಅಂತ ಈ ಪದ್ಯದಲ್ಲಿ ಹೇಳಿದ್ರು. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನ ಮತ್ತೆ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.